ನಮಸ್ಕಾರಪ್ಪ ಎಲ್ಲ ನಮ್ಮ ಸಾವುಕಾರ ಮಂದಿಗೆ ವೆಲ್ಕಮ್ ಟು ಮೈ ಸೆಕೆಂಡ್ ಡೇ ಲಾಗ್. ನಾ ಇವತ್ತ ಬೆಳಿಗ್ಗೆ ಎದ್ದು ಗುಡ್ದ ಮನಿ ಮೇಲೆ ಹಾಕಿ ನಿಂತ್ಬಿಟ್ಟೆ ನೋಡ್ರಿ. ನಮ್ಮ ಅಡ್ಮರ್ಗಿ ಇವತ್ತ ಬಾ ಖುಷಿ ಆದಂಗ ಕಾಣ್ತೈತಿ. ಯಾಕೋ ಬಾ ಜಿಗದಾಡಕತ್ತಿತ್ತು, ಅದ್ರ ಹೋಗಿ ತಳಗ್ ಬಿದ್ದು ಬಿಡ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಮತ್ನ ನೋಡಿದ್ರೆ ನಾನು ಒಬ್ರು ಅನ್ಯಾಯ ಮಾಡಿಲ್ಲ. ಸ್ವಲ್ಪ ಬ್ಯಾಂಕಿನಾಗ ಕೆಲಸ ಐತ್ರಿ, ಅದಕ್ಕೆ ಸ್ವಲ್ಪ ಜಲ್ದಿ ಬೇಗ ಎದ್ದು ಜಳಕ ಮಾಡಿ ಪ್ಯಾಂಟ್ ಶರ್ಟ್ ಹಾಕೊಂಡ್ ರೆಡಿ ಆದ್ನಿ. ಸಿಂಪಲ್ ಪ್ಯಾಂಟ್ ಶರ್ಟ್ ಹಾಕೊಂಡು ಯಾಕಪ್ಪ ಅಂದ್ರೆ ನಾವೇನ ನೋಡಕ್ ಹೊಂಟಿಲ್ಲ. ಕಂಡ್ಯಾಳ್ದಾಗ ಮಸದಿ ನೋಡ್ಕೊಂಡ ಸ್ವಲ್ಪ ತಲೆ ಬಾಚ್ಕೊಂಡ ಹಂಗ ಸ್ವಲ್ಪ ಕೇಸರಿನ ಹನಿ ಮೇಲೆ ಹಚ್ಕೊನಿ. ಕೇಸರಿ ಹಚ್ಕೊಂಡ ಮಿಸಿ ತಿರುಗಿದ್ರ ನೋಡ್ರಿ ಸೇಮ್ ರಾಜಾವಲಿ ಕಂಡಂಗ ಕಾಣತೀನಿ. ರಾಜಾವಲಿ ಸೇಮ್ ರೆಡಿ ಆಗಿ ಹೋಗಿ ನಮ್ಮ ರಾಜಾವಲಿ ಮುಂದೆ ನಿಂತ್ರ ಯಾಕೋ ಕನ್ಕನ್ ಬಿಟ್ಕೊಂಡ ನೋಡಾಕತ್ತ. ಇವೇನಪ್ಪ ನನಗೆ ಚಂದ ಕಾಣಿಸತ್ತಲ್ಲ. ನಮ್ ರಾಜಾವಲಿ ತಿನ್ನಕ್ಕೆ ಏನ್ ತಂದಿಲ್ಲ ಅಂತ ಕೇಳಾಕತ್ತ. ಅದಕ್ಕ ಅವ್ನ ಬಾಯಾಗ ಬಟ್ ಇಟ್ಬಿಟ್ನಿ. ಅವಾಗ ಸಿಟ್ಟು ಬಂದ ನನ್ನ ಬಟ್ಟ ಕಡ್ದ್ ಬಿಟ್ರಿ. ನಮ್ಮ ಮಮ್ಮಿ ನಂಗ ಹಾಲ್ನ್ಯಾಗ ಬೋರ್ನ್ವಿಟಾ ಹಾಕಿ ಕೊಟ್ಟಿದ್ಲು. ಅದನ್ನ ಒಂದ್ ಗ್ಲಾಸ್ ಫುಲ್ ಕುಡ್ದ ಖಾಲಿ ಮಾಡಿನಿ. ಫುಲ್ ಗಟ್ಟಿಯಾಗಿ ಹಾಲ್ ಹಿಂಡಿರೋ ಹಾಲಕ್ ಹಾಕೊಂಟಿನಿ. ಹಾಲಕ್ಕೇನ ಬಾ ದೂರ ಹೋಗಂಗಿಲ್ರಿ, ಮನಿ ಮುಂದೆ ಗಾಡಿ ಬರ್ತೈತಿ. ನೋಡ್ರಿ ಫ್ರೆಂಡ್ಸ್, ನಾನು ನಿಮ್ಗೆ ಏನೋ ಇವತ್ತು ಒಂದು ಸೀಕ್ರೆಟ್ ಹೇಳ್ಬೇಕ್ರಿ. ಆ ಸೀಕ್ರೆಟ್ ಏನಪ್ಪಾ ಅಂದ್ರೆ ನಮ್ಮ ಹುಡುಗಿನ ಫೋಟೋನ ಇವತ್ತು ನಿಮ್ಗೆ ತೋರ್ಸಾತೀನಿ. ಯಾರು ನೋಡಿ ನಗಾಕ್ ಹೋಗ್ಬೇಡ್ರಿ, ಹೆಂಗದ ಅಂತ ಹೇಳ್ರಿ. ನಮ್ಮ ಹುಡುಗಿ ಹೆಂಗದ ಎಲ್ಲಾರು ಕಾಮೆಂಟ್ ಮಾಡ್ರಿ. ಬ್ಯಾಂಕ್ ದಾಗ ಸ್ವಲ್ಪ ಲೋನ್ ಬೇಕಾಗಿದ್ರಿ, ಅದಕ್ಕೆ ಬ್ಯಾಂಕಿಗೆ ಹೊಂಟೇನಿ. ಇದಾಗ ಗಾಡಿ ಹೋಗಿ ಬ್ಯಾಂಕ್ ಮುಂದೆ ತರಬೇನಿ. ಬ್ಯಾಂಕಿಗೆ ಹೋಗಿ ಲೋನ್ ಕೇಳ್ರಿ. ಬ್ಯಾಂಕ್ ಮ್ಯಾನೇಜರ್ ನಿಂಗೆ ಯಾಕೆ ಲೋನು ಬಾಡ್ಯಾ ಅಂದ. ಹೊಸಾದ ವಿಮಾನ ತಗೊಳದೇನ್ರಿ, ವಿಮಾನ ತಗೊಳಕ್ ಲೋನ್ ಕೊಡಂಗಿಲ್ಲ ಹೋಗಂದ. ಮುಖ ಮುಗಿಸ್ಕೊಂಡು ವಾಪಸ್ ಬನ್ರಿ. ಬರೀ ಇಂತದೆಯ. ಬ್ಯಾಂಕಿಂದ ಹೊರಗೆ ಬಂದ ಅಂಗಡಿಗೆ ಶಾಂಪೂ ತರಕ್ ಹೊಂಟಿನ್ರಿ. ನಮ್ಮವ್ವ ಶಾಂಪೂ ತರಕ್ ಹೇಳಿಳು. ನೋಡ್ರಿ ನಮ್ಮವ್ವ ಎಲ್ಲ ಚಿಲ್ಲರ ಕೊಟ್ಟಾಳು ಶಾಂಪೂ ತಗೋಬಾ ಅಂತ. ಅಂಗಡಿ ಹೋಗಿ ಅನ್ನಾಗ ಡವ್ ಶಾಂಪೂ ಕೊಡಪ್ಪ ಅಂತ ಹೇಳಿ ಅನ್ನ ತಂದಿಟ್ಟ. ಡವ್ ಶಾಂಪೂ ತಗೊಂಡ ಸ್ವಲ್ಪ ಹೇರ್ ಕಟ್ ಮಾಡ್ಸೋದೈತ್ರಿ. ಕಟಿಂಗ್ ಮಾಡ್ಸಕ್ ಅಂಗಡಿಗೆ ಹೋದ್ನಿ. ಅನ್ನ ಮಷಿನ್ ಎಲ್ಲ ಹೋಗಂದ. ನಾವು ಮಷಿನ್ ಇಲ್ಲ ಅಂದ್ರೆ ಏನಾಯ್ತು, ಇನ್ನೊಂದ್ ಅಂಗಡಿಗೆ ವಾಪಸ್ ಹೋದ್ನಿ. ಈ ಅಂಗಡಿಯಾಗ ಅನ್ನ ಬೇರೆದವ್ರದ್ದು ಯಾರ್ದು ಕಟಿಂಗ್ ಮಾಡತ್ತಿದ್ದ. ನನ್ನ ನಸೀಬ್ ಚಲೋ ಐತ್ರಿ, ನೆಕ್ಸ್ಟ್ ಪಾಳೆ ನಂದೇ ಇತ್ತು. ಅಂತೂ ಇಂತೂ ನನ್ನ ಪಾಳೆ ಬಂತು. ನಾ ಮತ್ತೆ ಕಟಿಂಗ್ ಮಾಡ್ಸ್ಕೊಂಡು ಅಲ್ಲಿಂದ ಜಾಗ ಬಿಟ್ನಿ. ನೋಡ್ರಿ ನಂದ ಹೊಸ ಕಟಿಂಗ್ ಹೆಂಗೈತೆ ಅಂತ ಎಲ್ಲಾರು ನೋಡಿ ಹೇಳ್ರಿ. ಪೂರ್ತಿ ಕ್ಲೀನ್ ಶೇವ್ ಮಾಡ್ಸೇನ್ರಿ ಗೈಸ. ಚಲೋ ಆಗಿತ್ತಂದ್ರೆ ಹೇಳ್ರಿ, ಚಲೋ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಬೇಡ್ ಬಿಡೋನು. ನಮ್ ಸೂರ್ಯ ಒಬ್ಬ ಬಂದ ತಲೆ ಮೇಲೆ ಹತ್ಕೊಂತ ಬಿಟ್ಟಿದ್ರಿ. ಏನ್ ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನ್ ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಎಲ್ಲ ಕೆಲಸ ಮುಗಿತು ಮತ್ತು ವಾಪಸ್ ಮನಿ ಕಡೆ ಹೊಂಟಿನ್ರಿ. ನಮ್ ಸೂರ್ಯ ಒಬ್ಬ ನನ್ನ ಬೆನ್ನ ಹತ್ತಿದ್ದ, ಬಿಡ್ಲಾಗಿದ್ದ. ಮನಿಗೆ ಹೋಗ್ಬೇಕಾದ್ರೆ 10:12 ಆಗಿತ್ತು. ಮನಿಗೆ ಹೋದ್ಕ ನಮ್ ಪಿಂಟ್ಯಾ ನೋಡ್ರಿ ಇಲ್ಲಿ ಸೋಫಾ ಮೇಲೆ ಮಕ್ಕೊಂಡ್ಬಿಟ್ಟಿದ್ದ. ಅವನ ಎಬಿಸಿ ನಾ ಮಕ್ಕೋಬೇಕಂತ ಎಬ್ಸಾಕ ಟ್ರೈ ಮಾಡಿದ್ನಿ. ಒಟ್ಟ ಹೇಳಾಗಿದ್ದಾನ ನೋಡ್ರಿ ಇಲ್ಲಿ ಹೇಳ್ವಾದ. ಆದ್ರೂ ಹೇಳ್ತಾನ ನಾ ಬಿಡಾವಲ್ರಿ. ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು ಒಬ್ರು ಅನ್ಯಾಯ ಮಾಡಿಲ್ಲ. ಅವನ ಎಬಿಸಿ ನಾ ಮ್ಯಾಲ್ ಮಕ್ಕೊಂಡ್ರಿ. ಅವ ಇಲ್ಲಿ ಮಕ್ಕೊಂಡ ನೋಡ್ರಿ ಕುರ್ಚಿ ಬಡ್ಡ್ಯಾಗ. ಸಂಜಿಕ್ ಎದ್ದ ನೋಡ್ರಿ ಹೊಳಿ ಕಡೆ ಅಡ್ಡಾಡ್ ಬರ್ಬೇಕಂತ ಸ್ವಲ್ಪ ಹೊಳಿ ಕಡೆ ಬಂದಿನಿ. ನಿಮ್ಗೆಲ್ಲಾ ನಮ್ಮೂರ್ ಹೊಳಿ ತೋರಿಸ್ತೇನ್ರಿ ಇವತ್ತ. ಹೊಳಿ ನೋಡ್ಕೋರಿ. ನೋಡ್ರಿ ದೊಡ್ಡ ಮಂದಿ ಇದೆ ನಮ್ಮೂರ್ ಹೊಳಿ ರೀ. ಹೊಳಿ ನೋಡ್ಕೋರಿ ಎಲ್ಲಾರು. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಗ್ತೈತ್ರಿ. ಇವತ್ತಿನ ವಿಡಿಯೋ ಹೆಂಗೈತೆ ಅಂತ ಎಲ್ಲರೂ ಕಾಮೆಂಟ್ ಮಾಡ್ರಿ. ಮತ್ತೆ ಮುಂದೆ ನಿಮ್ಗೆ ಅಂತ ವಿಡಿಯೋ ಬೇಕಂತಾನು ಕಾಮೆಂಟ್ ಮಾಡ್ರಿ. ಹಂಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಾವುಕಾರ.